ಸಲಾಮ್ ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ. ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು, ಇದು ಫ್ರ್ಯಾಂಚೈಸಿನ ಓಪನ್ ಮಾಡಿದ್ದಾರೆ. ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಮಷೀನನ್ನು ಇಲ್ಲೇ ಎಲ್ಲ ಸೇಲ್ ಮಾಡೋದು. ಇವರು ಫ್ರ್ಯಾಂಚೈಸಿನ ಓಪನ್ ಮಾಡ್ತಾಯಿದ್ದಾರೆ. ಆಲ್ ಓವರ್ ಕರ್ನಾಟಕದಲ್ಲಿ ಡೀಲರ್ಶಿಪ್ನ ಕೊಡ್ತಾ ಇದ್ದಾರೆ. ಬಟ್ ಅದು ಯಾವ ಥರ ಡೀಲರ್ಶಿಪ್ ನಾವು ತೊಗೋಬೋದು, ಏನು ತೊಗೋಬೋದು, ಅದ್ರಾಗ ಯಾವ ಮಿಷಿನ್ ಅವರು ಮತ್ತು ಆ್ಯಡ್ ಮಾಡ್ತಾಯಿದ್ದಾರೆ, ಏನು ಬರೀ ಪೇಪರ್ ಪ್ಲೇಟ್ ಮಷಿನ್ ಅಷ್ಟೇ ಕೊಡ್ತಾಯಿದ್ದಾರೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ನಾನು ಮಾಹಿತಿನ ಕೊಡ್ತೀನಿ. ಬಟ್ ಇಲ್ಲಿ ಏನಿದೆಲ್ಲ ಪೇಪರ್ ಪ್ಲೇಟ್ ಮಷಿನ್ ಅವರು ಮ್ಯಾನುಫ್ಯಾಕ್ಚರ್ ಮಾಡೋದು ಮಷಿನ್ನ ತೊಗೊಂಡಾರೆ, ಡೀಲರ್ಶಿಪ್ನ ತೊಗೊಂಡಾರೆ. ಅದರ ಸಲುವಾಗಿ ಇದು ಫಸ್ಟ್ ಬ್ರ್ಯಾಂಚ್ನ ಓಪನ್ ಆಗ್ತಾಯಿದೆ ಈಗ ಜಮಖಂಡಿದಲ್ಲಿ. ಬಟ್ ಇದು ಜಮಖಂಡಿದಲ್ಲಿ ಎಲ್ಲಿದೆ ಏನಿದೆ ಅದರ ವಿಡಿಯೋನ ಮಾಡಿದ್ದೇನೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿನ ಕೊಡ್ತೇನೆ. ಬಟ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಮಟ್ಟ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಅದೇ ಥರ ನಮ್ಮ ಚಾನಲ್ದಲ್ಲಿ ನಿಮಗೆ ಯಾವ ಫ್ರ್ಯಾಂಚೈಸಿನ ಇವರು ಓಪನ್ ಮಾಡ್ತಾಯಿದ್ದಾರೆ, ಎಲ್ಲೆಲ್ಲಿ ಆಗ್ತಾಯಿದೆ, ಅದು ನಿಮಗೆಲ್ಲ ಮಾಹಿತಿನ ಕೊಡ್ತೀನಿ. ಬಟ್ ಇದು ಜಮಖಂಡಿದಲ್ಲಿ ಇವರು ಫ್ರ್ಯಾಂಚೈಸಿನ ತೊಗೊಂಡಾರಲ್ಲ, ಅವ್ರಿಗೆ ಫಸ್ಟ್ ಮೀಟ್ ಮಾಡೋಣ, ಅವ್ರದ್ದು ರಿವ್ಯೂ ತೊಗೊಳ್ಳೋಣ, ಯಾವ ಥರ ಅವ್ರಿಗೆ ಅನ್ನಿಸ್ತಾ ಇದೆ, ಏನು ಅನ್ನಿಸ್ತಾ ಇದೆ, ಅವ್ರು ಯಾವ ಥರ ಅಲ್ಲಿ ಹೋಗಿದ್ರು ಅದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿನ ಕೊಡ್ತೇನೆ ಫ್ರೆಂಡ್ಸ್. ಈ ಡೀಲರ್ಶಿಪ್ನ ತೊಗೊಂಡಾರಲ್ಲ ಫ್ರೆಂಡ್ಸ್, ಅವ್ರಿಗೆ ಮೀಟ್ ಮಾಡಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಸರ್? ಅಡಿಯಪ್ಪ ಹಳೂರು ಅಂತ. ಅಡಿಯಪ್ಪ ಅಂತೇಳಿ. ಸರ್, ಇದು ಈಗ ನೀವು ಫ್ರ್ಯಾಂಚೈಸಿ ಏನು ತೊಗೊಂಡಿರಲ್ಲ ಸರ್, ಇದು ಫ್ರ್ಯಾಂಚೈಸಿ ಬಗ್ಗೆ ನಿಮ್ಗೆ ಯಾವ ಥರ ಗೊತ್ತಾಯಿತು ಸರ್? ನಾವು ಯೂಟ್ಯೂಬ್ ಮುಖಾಂತರ ನೋಡಿ ತಿಳ್ಕೊಂಡಿರೋರು. ಓಕೆ, ಯೂಟ್ಯೂಬ್ದಲ್ಲಿ ನಮ್ಮ ಚಾನಲ್ ಮುಖಾಂತರ ನೋಡಿ ಸರ್, ಅಲ್ಲಿ ಹೋಗಿ ಮೀಟ್ ಮಾಡಿದ್ಮೇಲೆ ಅಲ್ಲಿಂದ ಫ್ರ್ಯಾಂಚೈಸಿ ತೊಗೊಂಡ್ಬಂದಿರ? ಮೊದಲು ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ಸರ್. ಸರ್ನ ಕಾಂಟ್ಯಾಕ್ಟ್ ಮಾಡಿ ಬರ್ರಿ ಇಲ್ಲೇ ಬಂದು ನೋಡ್ರಿ ಅಂತ ಹೇಳಿ. ಓಕೆ, ಯಾವ ಫ್ರ್ಯಾಂಚೈಸಿಗೆ ಹೋಗಿದ್ರಿ ಸರ್ ನೀವು ಬ್ರ್ಯಾಂಚಿಗೆ? ಇಲ್ಲೇ ಪ್ರಿನ್ಸ್ ಎಂಟರ್ಪ್ರೈಸಸ್. ಓಕೆ, ಪ್ರಿನ್ಸ್ ಎಂಟರ್ಪ್ರೈಸಸ್ ಅವ್ರ ಕಡೆ ನೀವು ಮೀಟ್ ಮಾಡಿ ಅಲ್ಲಿಂದ ಫ್ರ್ಯಾಂಚೈಸಿ ತೊಗೊಂಬಂದಿರ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಸರ್? ರಾಚಯ್ಯ ಮಠಪತಿ ಅಂತ. ಓಕೆ ಸರ್. ಸರ್, ನೀವೀಗ ಫ್ರ್ಯಾಂಚೈಸಿ ಇಬ್ಬರು ಸ್ನೇಹಿತರ ನೀವು ಹೋಗಿ ಫ್ರ್ಯಾಂಚೈಸಿನ ತೊಗೊಂಬಂದಿರ ಸರ್, ನಿಮಗೆ ಯಾವ ಥರ ಅನ್ನಿಸ್ತಿದೆ ಸರ್? ಅಲ್ಲಿ ಹೋಗಿದ ಮೇಲೆ ಯಾವ ಥರ ರೆಸ್ಪಾನ್ಸ್ ಮಾಡಿದರೆ ನಿಮಗೆ? ಎಲ್ಲ ಚಲೋವಾಗಿ ಮಾತಾಡಿದ್ದು ಏನಿಲ್ಲ, ಯಾವ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಏನಿಲ್ಲ, ನಮಗೆ ಅಲ್ಲಿ ಹೋಗಿ ಕೂಡಲೇ ಮಾಲ್ತೇಶ್ ಸರ್ ನಮಗೆಲ್ಲ ಒಳ್ಳೆಯ ರೀತಿಯಿಂದ ತಿಳಿಸ್ಕೊಟ್ರು. ಇದನ್ನು ಯಾವ ರೀತಿ ಮಾಡಬೇಕು, ನೀವು ಯಾವ ರೀತಿ ಇದನ್ನು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಬೇಕು, ನೀವು ಎಲ್ಲದ್ರ ಬಗ್ಗೆ ಎಲ್ಲ ಮಾಹಿತಿ ಅವ್ರು ಕೊಟ್ಟರು. ಓಕೆ, ಕೊಟ್ಟ ಮೇಲೆ ಈ ಕಡೆ ಬಾಲ್ಕೋಟ್ ಜಿಲ್ಲಾಕ್ಕೆ ಈ ಕಡೆ ನಮ್ಮ ಪರವಾಗಿ ನೀವು ಏಜೆನ್ಸಿ ತೊಗೋರಿ, ಡೀಲರ್ಶಿಪ್ ತೊಗೋರಿ, ಮಾಡ್ಕೊಂಡು ಹೋಗ್ರಿ. ನಮಗೆ ದೂರ ಆಕತಿ, ಹುಬ್ಳಿ ಕಡೆಯಿಂದ ಬರೋ ಜನಕ್ಕೆ ಅನುಕೂಲ ಆಗಂಗಿಲ್ಲ. ಬಿಜಾಪುರ, ಬಾಗಲಕೋಟೆ ಆತು, ಈ ಕಡೆ ಬನ್ನಾಟಿ, ಲಬ್ಕವಿ, ಈ ಕಡೆ ಮಂದಿಗೆ ಬರಾಕ ಹುಬ್ಳಿಗೆ ದೂರ ಆಕತಿ. ಇಲ್ಲಿ ಬ್ರಾಂಚಸ್ ನಿಮಗೆ ಕೊಡ್ತೀವಿ. ಸರ್, ಆ ಕಡೆ ಮಾಡ್ಕೊಂಡು ಹೋಗ್ರಿ, ನೀವು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ರಿ, ಅನುಕೂಲ ಆಕತಿ ಅಂತೇಳಿ ನಮ್ಗೆ ಮಾಲ್ತೇಶ್ ಸರ್ ಎಲ್ಲ ನಮಗೆ ತಿಳುವಳಿಕೆ ಹೇಳಿದರು. ಓಕೆ ಸರ್. ಹೀಗಾಗಿ ನಾವು ಅಡವೇಶ್ ಹಳೂರು ಅಂತೇಳಿ ನಮ್ಮ ಫ್ರೆಂಡಿಗೆ ಇದನ್ನು ಅನುಕೂಲ ಆಕತಿ ಅಂತೇಳಿ ಹೋಗಿ ಒಂದು ದಿವಸ ನಾವು ಸರ್ ಜೊತೆ ಮಾತಾಡಿ ಇದನ್ನು ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ವಿ. ಓಕೆ, ಅದಕ್ಕೋಸ್ಕರ ಇವತ್ತು ಸರ್ನು ಬಂದಿದ್ರು, ಪೂಜ್ಯರು ಬಂದಿದ್ರು. ಇವತ್ತೆಲ್ಲ ದೇವಿ ಪೂಜಾ ಮಾಡಿ ಓಪನಿಂಗ್ ಮಾಡಿದ್ದೀರಾ? ಓಪನಿಂಗ್ ಮಾಡಿ ಇವತ್ತು ಓಪನಿಂಗ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀರಾ ಸರ್? ಸ್ಟಾರ್ಟ್ ಮಾಡಿದ್ರಿ. ಓಕೆ, ಯಾವ ಥರ ಅನ್ನಿಸ್ತಿದೆ ಸರ್ ನಿಮಗೆ? ಒಳ್ಳೆ ರೆಸ್ಪಾನ್ಸ್ ಅದ ರೀ. ಒಳ್ಳೆ ರೆಸ್ಪಾನ್ಸ್ ಅದ. ಊರಾಗ ಎಲ್ಲ ಮಂದಿಗೂ ಒಳ್ಳೇದು ಅನ್ಸಿದೆ. ಹೆಣ್ಮಕ್ಳಿಗೆ ಇದೊಂದು ಕೆಲಸ ಕೊಟ್ಟಂಗೆ ಆಕತಿ. ಊರಾಗ ಹಳ್ಳಿಗಳೊಳಗೆ ಅನುಕೂಲ ಆಕತಿ. ಓಕೆ, ಅನುಕೂಲ ಅನಿಸೈತಿ ಎಲ್ಲರಿಗೂ. ಓಕೆ, ಅನುಕೂಲ ಇದೆ ಸರ್. ಓಕೆ, ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಫಸ್ಟ್ ಫ್ರ್ಯಾಂಚೈಸಿ ನಿಮ್ಮದು ಓಪನ್ ಆಗಿದೆ ಈಗ ಸದ್ಯಕ್ಕೆ, ನಿಮಗೆ ಯಾವ ಥರ ಅನ್ನಿಸ್ತಿದೆ ಸರ್? ಇಲ್ಲ ನೀವು ನಮಗೆ ಕರ್ಕೊಂಡ್ಬಂದಿದ್ದೀರಾ ಇದು ಫ್ರ್ಯಾಂಚೈಸಿ ವಿಡಿಯೋ ಮಾಡಿರಿ ಅಂಥೇಳಿ. ಬಟ್ ನಮಗೆ ತುಂಬ ಖುಷಿ ಆಗ್ತಾಯಿದೆ, ಯಾಕಂದ್ರೆ ನಮ್ಮ ವ್ಯೂವರ್ಸು ನೋಡಿ ಅವರು ನಮ್ಮ ಕಡೆಯಿಂದ ಒಂದು ಒಳ್ಳೇದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಗಿಂತ ಜಾಸ್ತಿ ನಮಗೆ ಖುಷಿ ಆಗ್ತಾ ಇದೆ. ಬಟ್ ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ ಸರ್? ಇಲ್ಲ ಫಾರೂಕ್ ಅವರೇ, ನೀವು ನಾನು ಹೋದ ಸರಿ ವಿಡಿಯೋ ಮಾಡೋಂಥ ವಿಡಿಯೋದಲ್ಲಿ ನಿಮ್ಮ ವ್ಯೂವರ್ಸು ಚೆನ್ನಾಗಿ ಬಂದು ಇವತ್ತು ನಿಮ್ಮ ವ್ಯೂವರ್ಸಿಂದ 10,000 ಜನರಿಗೆ ಉದ್ಯೋಗ ಕೊಟ್ಟಂಥ ನಿಮ್ಮ ಚಾನಲ್ಗೆ ನನ್ನ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್. ಅದೇ ರೀತಿ ಇವತ್ತು ಫಸ್ಟ್ ಟೈಮ್ ಸರ್ ಹುಬ್ಬಳ್ಳಿಯಿಂದ ಫ್ರಾಂಚೈಸಿನ ಇವತ್ತು ಎರಡನೇ ಫ್ರಾಂಚೈಸಿನ ಇವತ್ತು ಮುಧೋಳ ಮತ್ತು ಜಮಖಂಡಿ ನಡುವೆ ಮರಗುಡ್ಡಿಯಲ್ಲಿ ಮಾಡಿದ್ದೀವಿ ಇವತ್ತು. ಅದಕ್ಕೆ ಸಹಕರಿಸಿದಂಥ ಮಠಪತಿ ಸರ್ ಆಗಲಿ, ಅಡವೆಪ್ಪ ಸರ್ ಆಗಲಿ, ಅವರಿಗೆ ನನ್ನ ಧನ್ಯವಾದಗಳು. ನಮ್ಮ ಕಂಪ್ನಿ ಜೊತೆಗೆ ಒಂದು ಉತ್ತಮವಾದಂಥ ಒಂದು ಸಹಾಯ ಕೊಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಮುಧೋಳು ಮತ್ತು ಜಮಖಂಡಿಗೆ ಸಂಬಂಧಪಟ್ಟಂಥ ಎಲ್ಲ ನಾಗರಿಕರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಇವರಿಂದ ಸಹಾಯ ಆಗಬೇಕನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಈ ಫ್ರಾಂಚೈಸಿಯನ್ನು ಮಾಡಿದ್ದೇವೆ. ಸೊ ಇದರಿಂದ 4 ಜನರಿಗೆ ಒಳ್ಳೇದಾಗಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಫ್ರಾಂಚೈಸಿ ಕೊಟ್ಟಿದ್ದೀನಿ ಇಲ್ಲಿ ಮಠಪತಿ ಸರ್ಗೆ ಅಂತಂದರೆ, ಸೊ ಇವ್ರು ಮಾಡ್ಕೊಳ್ಳಿ ಅಂತ ನಾನು ಬಿಟ್ಟಿಲ್ಲ.
ಸೊ ನಾನು ಅಲ್ಲಿಂದ ಇಲ್ಲಿ ಬರೋಕ್ಕೆ ಜರ್ಗಿನ್ ಮಾಡಿ ಬಂದಿದ್ದೀನಿ. ಸೊ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಅವ್ರ ಜೊತೆಗಿದ್ದ ನನಗಿಂತ ವಯಸ್ಸಲ್ಲಿ ದೊಡ್ಡವರು ಇದ್ದಾರೆ, ಅನುಭವಿಸ್ತಿದ್ದಾರೆ. ಆದರೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ನನಗೆ ಗೊತ್ತಿರೋದನ್ನ ಹೇಳ್ಕೊಡ್ಬೇಕಾಗಿದೆ ಅಷ್ಟೇ. ಸೊ ಹೀಗೆ ಯಾವುದೇ ಕಾರಣಕ್ಕೂ ಫೋನಲ್ಲಿ ಜಾಸ್ತಿ ಎನ್ಕ್ವೈರಿ ಮಾಡೋದಕ್ಕಿಂತ ಆದಷ್ಟು ಬ್ರಾಂಚಲ್ಲಿ ಬಂದು ಎನ್ಕ್ವೈರಿ ನೋಡಿ. ಸೊ ನನ್ನ ಹೆಸರು ಮಾಲ್ತೇಶ್ BM ಅಂತ, ಹುಬ್ಬಳ್ಳಿ ಬ್ರಾಂಚಲ್ಲಿ ಫ್ರಿನ್ಚ್ ಬಟ್ಟರ್ಸಲ್ಲಿ ಇರ್ತೀನಿ ನಾನು. ಸೊ ನನ್ನ ಸಹಪಾಠಿ ಆದಂಥ, ನನ್ನ ಸೀನಿಯರ್ ಆದಂಥ ಹಾಗೂ ಕಂಪನಿ ಓನಂಥ ಮೊಹಮ್ಮದ್ ಇಕ್ಬಾಲ್ ಸರ್ ಅಂತಿದ್ದಾರೆ. ಸೊ ಉತ್ತಮ ನಾಯಕರಾಗಿ ಇವತ್ತು ನಮ್ಮನ್ನೆಲ್ಲ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಉದ್ದೇಶ ಏನಂತಂದರೆ ಕರ್ನಾಟಕದ ತುಂಬ ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಡಿಸ್ಟ್ರಿಕ್ಕಲ್ಲಿ ಬ್ರಾಂಚನ್ನು ಮಾಡಬೇಕು, ಪ್ರತಿಯೊಂದು ಮಹಿಳೆಯರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ಉದ್ದೇಶ ಇದೆ. ಇನ್ನೂ ತನ್ನಲ್ಲಿ ನೀವೆಲ್ಲ ಬ್ರಾಂಚ್ ಮಾಡ್ತಾ ಇದ್ದೀರಾ ಸರ್, ಎಲ್ಲ ತಾಲೂಕಲ್ಲಿ ಮಾಡ್ತೀವಿ, ಎಲ್ಲ ಕಡೆ ಪೇಪರ್ ಬೇಡ್ ಮಷಿನ್ ಕೊಟ್ಬಿಟ್ಟು ದಂಧೆ ಹೆಂಗೆ ನಡಿಬೇಕು ಅನ್ನೋ ಡೌಟ್ ಅನ್ಬೇಡ. ಈ ಜೊತೆಗೆ ಇನ್ನೂ ಹೊಸ ಜಗತ್ತನ್ನು ಮಾಡಿ, ಇನ್ನೂ ಹೊಸ ಮಷಿನರೀಸ್ಗಳನ್ನ ಏನು ಮ್ಯಾನುಫ್ಯಾಕ್ಚರ್ ಮಾಡೋದು ಅಂದರೆ, ಉದಾಹರಣೆಗೆ 5-10 ಸಾವಿರ ರೂಪಾಯಿದಿಂದ ಹಿಡ್ಕೊಂಡು, ಉದಾಹರಣೆಗೆ ದೀಪ ಇದೆ, ದೇವರಿಗೆ ದೀಪ ಮೇಣ ಹಾಕ್ತೀವಲ್ಲ, ಸೊ ಅದನ್ನೂ ಸಹಿತ ಇವತ್ತು ಹೊಸಂತ ಅಜ್ಜಿಯವ್ರು ಹೊಸಿತಾರೆ. ಆದರೆ ನಮ್ಮಂಥ ಹೆಣ್ಮಕ್ಳು ಇವತ್ತು ಹೊಸಕ್ಕೆ ಆಗ್ತಿಲ್ಲ ಅದು. ಸೊ 5-10 ಸಾವಿರ ರೂಪಾಯಿ ಕೊಟ್ಟು ಅದು ಸಹಿತ ಮಷಿನ್ ಬಂದರೆ ಕಾಟನನ್ನು ಬತ್ತಿ ರೆಡಿ ಮಾಡ್ತು. ಸೊ ಅದಕ್ಕೂ ಸಹಿತ ಮಾರ್ಕೆಟ್ ಇದೆ. ಇವತ್ತು ಮಾರ್ಕೆಟಲ್ಲಿ ಇವತ್ತು ಏನು ಮಾರಾಟ ಆಗ್ತಾ ಇದೆಯೋ ಎಲ್ಲ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋಂಥ ಎಲ್ಲ ಮಷಿನರಿಗಳನ್ನ ನಾವು ತರಬೇಕಂತ ಪ್ಲ್ಯಾನ್ ಮಾಡ್ತೇವೆ. ಅದಕ್ಕೆ ಇವೆಲ್ಲ ಫ್ರಾಂಚೈಸಿ ಮಾಡೋಂಥ ಉದ್ದೇಶ ನಮ್ಮ ಇಕ್ಬಾಲ್ ಸರ್ದಿದೆ. ಅದಕ್ಕೋಸ್ಕರ ಆ ಸಹಕಾರ ನಮ್ಮ ಜೊತೆಗೂ ಅವ್ರು ಕೊಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯೊಂದು ಡಿಸ್ಟ್ರಿಕ್ಕಲ್ಲಿ ಎಲ್ಲ ಫ್ರಾಂಚೈಸಿಗಳು ಮಾಡಿ ಎಲ್ಲ ಮಹಿಳೆಯರು ಉದ್ಯೋಗ ಕೊಟ್ಟು ಅವರು ಸ್ವತಃ ಬೆಳಿಬೇಕನ್ನೋ ಉದ್ದೇಶಕ್ಕೋಸ್ಕರ ಪ್ಲ್ಯಾನ್ ಮಾಡ್ತಾಯಿದ್ವಿ. ಹಾಗೆ ಈ ಒಂದು ನಮ್ಮ ಕಂಪನಿಗೆ ಫ್ರಾಂಚೈಸಿಗಳಿಗೆ ತಾಲೂಕಾ ಮಟ್ಟದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಇವತ್ತು ಸ್ತ್ರೀಶಕ್ತಿ ಗುಂಪಿನವರು ಇರ್ಬೋದು ಅಥವಾ ಸಂಜೀವಿನಿ ಒಕ್ಕೂಟದ ಅಧಿಕಾರಿಗಳಿರ್ಬೋದು, ಅವರ ಮಹಿಳೆಯರ ಮುಖಾಂತರ ಇವತ್ತು ಮಹಿಳೆಯರಿಗೆ ಸಾಲ ಸೌಲಭ್ಯಗಳನ್ನು ಕೊಡೋದ್ರ ಮುಖಾಂತರ ಉತ್ತಮವಾದಂಥ ಒಂದು ಡೆವಲಪ್ಮೆಂಟನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಿನ್ಸ್ ಎಂಟರ್ಪ್ರೈಸಸ್ ಜೊತೆಗೆ ಅವರ ಸಹಕಾರದಿಂದ ಜನರಿಗೆ ನಿರುದ್ಯೋಗವನ್ನು ಹೋರಾಡಿಸುವಂಥ ಕೆಲಸ ಅವ್ರು ಮಾಡ್ತಾರಿಂದ ಅವ್ರಿಗೂ ಸಹಿತ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸೊ ಹುಬ್ಬಳ್ಳಿ ಮತ್ತು ಇವತ್ತು ಮುಧೋಳ ಹತ್ರ ಏನು ಇವತ್ತು ಫ್ರಾಂಚೈಸ್ ಆಫೀಸ್ ಆಗಿದೆ, ಅಷ್ಟೇನು ದೂರ ಅಲ್ಲ, ಹತ್ತಿರದ ಜನಗಳಿಗೆ ಅನುಕೂಲ ಆಗಲಿ. ಸೊ ಬಾಗಲಕೋಟೆ ಡಿಸ್ಟಿಕ್ನ ಎಲ್ಲ ಬಾಂಧವರಿಗೂ ಸಹಿತ ಇವತ್ತು ಮಠಪತಿ ಸರ್ ಆಗಲಿ, ಆದಪ್ ಸರ್ ಆಗಲಿ ಸಹಕಾರಗಳನ್ನು ತೊಗೊಂಡು ಉತ್ತಮ ಬೆಳಿಬೇಕು. ಮಾರ್ಕೆಟ್ ಬಗ್ಗೆ ನಾನು ಇನ್ನೂ ಹೇಳಿಲ್ಲ, ನೀವು ಇದ್ರ ಕಡೆ ಬನ್ನಿ, ನಾನು ಮಾರ್ಕೆಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಅಕಸ್ಮಾತ್ ಮಾರ್ಕೆಟ್ ಬಗ್ಗೆ ಸರಿಯಾಗಿ ನಿಮ್ಮನ್ನೇನೋ ತಿದ್ದಿ ನಾನು ಸರಿ ಮಾಡಿಲ್ಲ ಅಂದರೆ ನನ್ನ ಬ್ರಾಂಚಿಗೆ ಬಂದು ನನ್ನ ತಲೆ ಬೋಳ್ಸೋಕೆ ಅಧಿಕಾರ ನಿಮಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ಇಟ್ರಿ ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ 6 ಪ್ಲೇಟ್ ಒಂದು ಸಲಕ್ಕೆ 6 ಪ್ಲೇಟ್ ಆಗ್ತಾವೆ ರೀ. ಇದು ಮೇಲೆ ಬರ್ತೈತೆ ರೀ, ಹೀಟ್ ಇರ್ತೈತೆ ರೀ, ಅದನ್ನ ಹಂಗೆ ಮುಟ್ಟು ತೊಗೋಬೇಕು ರೀ. ಮತ್ತು 1 2 3 4 5 6 ಈಗ ಯಾಕೆ ಹಿಂಗೆ ಎಣಿಸ್ಬೇಕಂದ್ರೆ ರೀ, 30 ಬಂಡಲ್ ಮಾಡ್ಬೇಕಂದ್ರೆ 6 ಸರಿ ನೀವು ಹಿಂಗೆ ಇಟ್ಟರೆ 30 ಆಗ್ತಾವೆ ರೀ, 7 ಇಟ್ಟರೆ 35 ಆಗ್ತಾವೆ, 8 ಇಟ್ಟರೆ 40 ಆಗ್ತಾವೆ. ನಿಮಗೆ 48 10 ಮಟ್ಟ ಇಡ್ಬೋದು ರೀ. ಡಿಪೆಂಡ್ ಈ GSM ರೀ, ತಳ್ಳಂದಪ್ಪಂದು ಇದು 120 GSM 6 ಇಟ್ಟಿರ್ಬೋದು. ಆದ್ರೆ 100 GSM ಅಂದ್ರೆ ಸೆಡಾಗಿ ಬರೋಂಗಿಲ್ಲ ರೀ. 2 3 4 5 6 ಇದು ಮ್ಯಾನ್ಯುವಲ್ಲಿ ಸೆಮಿ ಆಟೋಮೆಟಿಕ್ ಅಂತ ಹೇಳ್ತೀನಿ. ಇದನ್ನು ನೀವು ಆಟೋಮೆಟಿಕ್ ಮಾಡ್ಕೋಬೇಕಂತಂದ್ರೆ ಬಟನ್ ಒತ್ತೀರಿ, ಅವಾಗ ಕೆಲಸ ಆಯ್ತು. ಮತ್ತು ಪ್ಲೇಟ್ ತೆಗಿತೀರಿ. ಈಗ ಇದನ್ನು ನಾನು ಪ್ಲೇಟ್ ಇಡ್ತೀನಿ. ಈಗ ಇಟ್ಟ ಮೇಲೆ ಆಟೋಮೆಟಿಕ್ ಮಾಡ್ತೀನಿ ರೀ ಇದನ್ನ. ಈಗ ನೋಡಿರಿ, ಇದು ಬಟನ್ ಆಫ್ ಮಾಡಿದ್ರೆ ಆಟೋಮೆಟಿಕ್ ಆಕೈತಿದೆ. ಆಟೋ ಅಂತ ಬಂದ್ರಿ, ಈ ಬಟನ್ ಒತ್ತೀನಿ. ಈಗ ನಾ ಪೇಪರ್ ಬಟ್ ಜಲ್ದಿ ತೊಗೋಬೇಕ್ರಿ ಈಗ ಅದನ್ನ. ಮತ್ತು ನನ್ನ ಸ್ಥಾನ ಬಂದ್ಬಿಡ್ತದೆ ಕೆಳಗೆ. ಅದು ನೋಡಿರಿ, ಇಷ್ಟೊಂದು ಮತ್ತೆ ಪ್ಲೇಟ್ ಇಡೋಕ್ಕಾಗಲ್ಲ ನಂಗೆ. ಆಗ್ತೈತ್ರಿ? ಆಗ್ತಿದ್ರಿ? ಏನು ಸುಳ್ಬೇಕು ತನ ಕೆಲಸ ಮಾಡೋದು ಅಂದ್ರೆ ಅಷ್ಟು ಫಾಸ್ಟಾಗಿ ನಾನು ರೆಡಿ ಆಗಂಗಿಲ್ಲ ನನಗೆ. ಈಗ ನೋಡಿರಿ, ಇಡೋದ್ರಾಗ ಕೆಳಗೆ ಬಂದ್ಬಿಡುತ್ತೆ. ಹೌದ್ರಾ? ಇಲ್ಲ ನಮ್ಮ ಕೈ ಯಾರ ಸಿಕ್ಕೋತೈತಿ, ಇಲ್ಲ ಪೇಪರ್ ಅರ್ಧ ಬರೋಕೆ ಹೋಗ್ತಾವೆ. ನೋಡ್ರಿ, ಈಗ ಇಷ್ಟು ಫಾಸ್ಟ್ ಆಗಬೇಕು. ಅದಕ್ಕೆ ನಮಗೆ ಅನುಕೂಲ ಆಗಂಗೆ ಏನು ಮಾಡ್ಬೇಕ್ರಿ, ಇಷ್ಟು ತಲೆ ಓಡಿಸ್ಕೊ ಬದಲಿ ಇದನ್ನು ನೀವು ಇಟ್ಕೊಂಡ್ರೆ ನಿಮ್ಮ ಕೈ ಸೇಫ್. ಎಣ್ಸಾಗ ನಿಮಗೆ ಟೈಮ್ ಸಿಗ್ತೈತಿ. ಎಣ್ಸಿ ಇಡ್ತೀರಿ, ಇಟ್ಟ ಮೇಲೆ ಬಟನ್ ಪ್ರೆಸ್, ಕೈ ತೊಗೊಂಡು ಬಟನ್ ಪ್ರೆಸ್ ಮಾಡ್ತೀರಿ, ಸೇಫ್ ಅದಿರಿ. ಹೌದ್ರಿ? ಹಂಗೆ ಅದನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಊಟ ಟೈಮ್ ಮಾಡ್ಬೇಕಾರೆ ಈ ನಟ್ ಐತಲ್ರಿ, ಲೂಸ್ ಮಾಡಿರಿ, ಇದು ಕೆಳಗೆ ಬರ್ತೈತಿ. ಇದನ್ನು ತಕ್ಕೋರಿ. ಮತ್ತು ಇನ್ನೊಂದು ಡೈಯನ್ನು ದೊಡ್ಡದಿಡಬೇಕು, ಸಣ್ಣದಿಡಬೇಕು, ಎಷ್ಟು ಬೇಕಲ್ರಿ ಆ ಡೈಯನ್ನು ಇಲ್ಲಿ ಇಡ್ರಿ. ಮತ್ತು ಇದನ್ನ ನಟ್ಟನ್ನು ಲೂಸ್ ಮಾಡಿಕೊಂಡು ಇದನ್ನ ಹಾಕೋ ಹೊತ್ನಾಗ ಒಂದು ಬಟ್ ಇಟ್ಟು ನೋಡ್ರಿ ಒಳಗಡೆ. ಯಾಕಂದ್ರೆ ಈ ನಟ್ಟು ಒಳಗಡೆ ಇತ್ತು ಅಂದರೆ ಇಲ್ಲಿ ಅಟಿತೈತೆ ಅದು, ಅವಾಗ ಡೈ ಕರೆಕ್ಟಾಗಿ ಕುತ್ಕೊಳ್ಳೋಲ್ಲ. ಫ್ರೀ ಇರಬೇಕಲ್ರಿ ಅದು ಒಳಗಡೆ. ಹಂಗೆ ನಾಚಕ್ಕೆ ಫ್ರೀ ಇತ್ತು ಕುತ್ಕೊಳ್ತದೆ. ಕುತ್ಕೊಂಡು ಈ ನಟ್ ಫುಲ್ ಟೈಟ್, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೈಯಿಂದ ಟೈಟ್ ಮಾಡ್ಬೇಕು ರೀ. ಟೈಟ್ ಮಾಡಿ ಮತ್ತು
20 ನಿಮಿಷ ಹೀಟ್ ಮಾಡೋಕೆ ಬಿಡಬೇಕು ಬಿಟ್ಟಾದ್ಮೇಲೆ ಹೀಟ್ ಮಾಡೋಕ್ಕಿಂತ ಮಷಿನ್ ಟೆಕ್ನಾಲಜಿ ನಿಮ್ಗೆ ಹೇಳ್ಕೊಡ್ತಾರೆ ಹೆಂಗೆ ಹೀಟ್ ಮಾಡೋಕ್ಕೆ ಯಾವ ಬಟನ್ ಆಪ್ರೇಟ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ನಿಮ್ಗೆ. ಅದು ಹೀಟ್ ಮಾಡಬೇಕು. ಹೀಟ್ ಮಾಡಿ ಒಂದು ಪೇಪರ್ ಇಟ್ಟು ನೋಡಿರಿ ಅದು ಕರೆಕ್ಟಾಗಿ ಈ ಥರ ಕಾಚಾಗಿ ಕುಂತೈತಿ ಅಂದ್ರೆ ಕರೆಕ್ಟ್ ಹೀಟ್ ಆಗೈತಿ ಅಂತ. ಇಲ್ಲ ಕಾಚಾಗಿ ಕುಂತಿಲ್ಲ ಮೊದಲು ನೋಡಿರಿ ನಾವು ಹೀಟ್ ಮಾಡೋಕ್ಕಿಂತ ಮೊದಲು ಇದು ಹಾಕಿದ್ವಿ, ಇದು ಕಾಚಾಗಿ ಕುಂತಿಲ್ಲ ಇನ್ನೂ ಇದು ಹೀಟ್ ಆದ್ಮೇಲೆ ಕುಂತೈತಿ. ಹಿಂಗೆ ಒಂದು ಸರಿ 2 ಸರಿ ಹಾಕಿದ್ರೆ ಇದು ಹೀಟಾಗಿ ಕುಂತೈತಿ ಅಂದಾಗ ಆಟೋಮೆಟಿಕ್ ಅವನ್ನ ಮ್ಯಾನುವಲಿ ಹೆಂಗೆ ಸೆಟ್ ಮಾಡ್ಕೊಂಡು ಅಂದ್ರೆ ಪ್ಲೇಟ್ ಇಟ್ಟು ಡೈ ಚೇಂಜ್ ಮಾಡ್ಕೊಂಡು ಯಾವ ಪ್ಲೇಟ್ ಬೇಕಾ ಟೈಮ್ ಮಾಡ್ಕೋಬೋದು. ಓಕೆಮಾ.